ಹಾಂ ಎಲ್ಲರೂ ಬಂದ್ರೆ ಬಾಹುಬಲಿ ತೇರು ಬೀಳ್ತೀರೋ ಬಾಹುಬಲಿ ಬಂದು ಹಿಡ್ದೇ ಬಿಡ್ತಾನೆ ಅಂತ ಬೀಳ್ದಂಗೆ ಹಿಡ್ಕೊಂಡು ಬಿಡ್ತಾನೆ. ಗಲ್ಲಿ ಬಂದು ಆಗ್ತಾ ಇದೆ. ಆಮೇಲೆ ಬಳ್ಳಾರಿ ನಾಲೆ ವಿಸ್ತಾರ ಆಗಬೇಕು, ಅಭಿವೃದ್ಧಿ ಆಗಬೇಕು. ಏನು ನೋಡ್ಕೊಂಡು ಬಂದಿರೋದು ನೀರು ಬಂದಾಗ ಸಮಸ್ಯೆ ಆಗ್ತದೆ ಪ್ರತಿ ಸಾರಿ. ಅದಕ್ಕೆ ಪರಿಹಾರ ಮಾಡಲಿಕ್ಕೆ ಯಾವುದೇ ಯೋಜನೆಯೂ ಸರ್ಕಾರ ಬಂದಿಲ್ಲ ರೀ. ಚರ್ಚೆ ಮಾಡ್ತೀವಿ ರೈತರ ಜೊತೆ, ಸ್ಥಳೀಯ ಮುಖಂಡರ ಜೊತೆ. ಏನು ಮಾಡಲಿಕ್ಕೆ ಇಂಟ್ರೆಸ್ಟ್ ತಮ್ಮ ಆಕ್ಚುಲಿ ಏನು ಮಾಡ್ರಿ ಈಗ ಅದು ಇರ್ಬೋದು ಹೇಳಿಕ್ಕೆ ಆಗಲ್ಲ. ಮತ್ತು ನೀರೊಂದು ಸಾರಿ ಸಡನ್ನಾಗಿ ಜಾಸ್ತಿ ಬರ್ತದ, ಅದು ಇದ್ರೂ ಇರ್ಬೋದು. ಅದ್ರ ಬಗ್ಗೆ ನೋಡೋಣ, ಅವ್ರ ಜೊತೆ ಮಾತಾಡ್ತೀವಿ. ಇನ್ನೊಂದು ಅದೇ ವಿ ಸಿ ಮೀಟಿಂಗ್ ಮಾಡ್ಲಿಕ್ಕೆ ಹೇಳಿದ್ರೆ ಏನು ಸಮಸ್ಯೆ ಅಂತ ಪರಿಹಾರ ಮಾಡಲಿಕ್ಕೆ ವಿ ಸಿ ಅವ್ರಿಗೆ ಹೇಳಿದ್ವಿ. ಹೊಸದಲ್ರ, ಇದೇ ಹೇಳಿದಲ್ಲ, ಇದೇನು ಹೊಸದಲ್ಲ. ಇಡಿ ಸಿ ಬೇರೆಯವರು ಕೇಸ್ ಮಾಡ್ತಾರೆ, ಎನ್ಕ್ವೈರಿ ಮಾಡ್ತಾರೆ, ಬೇರೆ ಬೇರೆ ಎಲ್ಲ ಕೇಸ್ ಆಗಿವೆ. ಹೊಸದೇನು ತಮಿಳ್ನಾಡಾಗ ಸಮಸ್ಯೆ ಇದೆ, ಕೇರಳದಾಗ ಸಮಸ್ಯೆ ಇದೆ, ವೆಸ್ಟ್ ಬೆಂಗಾಲ್ ಸಮಸ್ಯೆ ಇದೆ, ದಿಲ್ಲಿ ಗವರ್ನರ್ ದಿನನಿತ್ಯ ಸಮಸ್ಯೆ ಇದೆ. ಎಲ್ಲಿ ಬಿ ಜೆ ಪಿ ಸರ್ಕಾರ ಇದೆಯಲ್ಲ ಅಲ್ಲೆಲ್ಲ ಈ ಗವರ್ನರ್ ದುರುಪಯೋಗ ಆಗ್ತಾರೆ. ಈ ಪ್ರಕರಣ ಮೂಢ ಪ್ರಕರಣದಲ್ಲಿ ರಾಜ್ಯಪಾಲರು ದಲಿತರು ಅನ್ನೋದನ್ನು ಮರೆತು ಕೂಡ ಅವರಿಗೆ ಅಪಮಾನ ಮಾಡಿದ್ರು ಅಂತ ದಲಿತ ಹಿಂದೂದ ಮುಂದುವರೆದ ಪ್ರಶ್ನೆ ಬರ್ತದೆ. ರಾಜ್ಯಪಾಲರು ಸಿ ಎಂ ಪ್ರಶ್ನೆ ಲೆಕ್ಕ ಹಾಗಾಗಿ ಜಾತಿ ಪ್ರಶ್ನೆ ಬರ್ತದೆ. ಅದು ನಮ್ಮ ಪಕ್ಷಕ್ಕೆ ತಮಗೆ ಎರಡು ಅಷ್ಟು ಹಿಂದೂ ಆಗ್ಬೋದು ಹೇಳಿದೆ. ನಮ್ಮ ಪರವಾಗಿ ಬರ್ಬೋದು, ಹಂಗೆ ಬರ್ಬೋದು ಅಂತ ಎರಡು ಲೆಕ್ಕಾಚಾರಕ್ಕೆ ಎನ್ಕ್ವೈರಿ ಮಾಡ್ಬೋದು ಅಂತ ಮಾಡಿದ್ದಾರೆ. ಸಿದ್ದರಾಮಯ್ಯ ಕಾಂಗ್ರೆಸ್ಸಿಗೆ ತೊಂದರೆ ಕೊಡಬೇಕಂತ ಅವ್ರದ್ದು ಅಜೆಂಡ. ಕಾಂಗ್ರೆಸ್ಸಿಗೆ ಗೌರ್ಮೆಂಟ್ ಡಿಸ್ಟರ್ಬ್ ಮಾಡಬೇಕು ಸಿದ್ದರಾಮಯ್ಯ. ಎಲ್ಲಿ ಕಾಂಗ್ರೆಸ್ ಇದೆ ಅಲ್ಲಿಗೆ ಈ ಥರ ಮಾಡ್ತಾ ಇದ್ದಾರೆ. ಜಗದೀಶ್ ಹೇಳ್ತಾ ಇದ್ದಾರೆ, ಕಾಂಗ್ರೆಸ್ನವರೇ ಸಿದ್ದರಾಮಯ್ಯ ಕೆಳಗಿರ್ತದೆ ಎಲ್ಲ ಷಡ್ಯಂತ್ರ ತಂತ್ರಗಾರಿಕೆ ಮಾಡಿದ್ದಾರೆ. ಆ ರೀತಿ ಏನಾದರೂ ನಡೀತಾ ಇದೆ ಸರ್ ಕಾಂಗ್ರೆಸ್ನಲ್ಲಿ ಯಾವುದೇ ರೀತಿ ನಡೀತಾ ಇಲ್ಲ. ಅದ್ರ ಬಗ್ಗೆ ಪ್ರಶ್ನೆ ಹುಡ್ಕೋಸಲ್ಲ. ಅದು ಎಲ್ಲ ಸಿ ಎಂ ಅವರು ಇರ್ತಾರೆ, ಅವರ ಮುಂದೆ ಕಾಂಗ್ರೆಸ್ ಅಷ್ಟೇ ಅಲ್ಲ ಬಿ ಜೆ ಪಿ ಅವರ ಕೊಡುತ್ತೆ. ನಮ್ಮ ಸಂಖ್ಯೆ ಇದಲ್ಲ, ಸಂಖ್ಯೆ ಇದೆ ನಮ್ದು. ಅದ ಒಂದು ಕೆಲಸ ನೋಡಿ, ಕಾಂಗ್ರೆಸ್ ಅವರು ಹೇಳ್ತಾ ಇದ್ದಾರೆ, ಬಿ ಜೆ ಪಿ ಅವರು ಹೇಳ್ತಾ ಇದ್ದಾರೆ, ಎಲ್ಲವೂ ಹೇಳ್ತಾ ಇದ್ದಾರೆ. ಅವಕಾಶ ಕೊಟ್ಟರೆ ನಾವು ನಮಗೆ ತಾವು ಸಾಧಿಸಿ ಇರೋರಲ್ಲ ಮತ್ತೆ ಈಗೆಲ್ಲ ಬಳ್ಳಾರಿ ನಾಡ ರೋಡ್ ಬೀದಿ ಮಾಡ್ಕೊಂಡಿದ್ದಾರೆ, ಅಪ್ಲಿಕೇಶನ್ ಮಾಡ್ಕೊಂಡು ಹೋಗಿದ್ದಾರೆ. ಇವರು ತಮ್ಮ ತಿಳಿದಲ್ಲಿ ಎಲ್ಲಿ ಬೇಕಾದ್ರೆ ಮಾಡೋದು ಬೇರೆ ವಿಷಯ. ಹಿಂಗಾಗಿ ನಾವು ಬರಬೇಕಲ್ಲ ಅನಿವಾರ್ಯತೆ ಬರ್ತದೆ. ಅಧಿಕಾರಿಗಳನ್ನ ಹಾಕ್ಬೇಕಿರೋದು ಯಾರ್ಯಾರು ಆವಾಗಿದ್ರು, ಯಾರು ಅಧಿಕಾರಿಗಳನ್ನ ಮಾಡಿದ್ರು, ವಿತೌಟ್ ಅಪ್ಲಿಕೇಶನ್ ಮಾಡಿದ್ರು ಅವ್ರ ಮೇಲೆ ವಸೂಲಿ ಮಾಡಬೇಕು. ಮತ್ತೀಗ ಅವರೇ ಕೊಡಬೇಕಲ್ಲ, ಯಾರು ಸಂಬಂಧಪಟ್ಟವ್ರು ಕೊಡಬೇಕು. ಯಾಕೆ ಹೇಳಿದ್ರು ಅಂತ ಅಪ್ಲಿಕೇಶನ್ ಯಾಕೆ ಹೇಳಿದ್ರು ಬಸ್ ಒಬ್ಬರ ಮೇಲೆ ಒಬ್ಬರು ಹಾಕಿ ಒಂದು ಕಡೆ ಸ್ಮಾರ್ಟ್ ಸಿಟಿ ಅವ್ರ ಮೇಲೆ ಅವ್ರು ಹಾಕ್ತಿದ್ದಾರೆ. ಯಾರು ಅನ್ನೋದು ಯಾರು ಹೇಳ್ತಾ ಇಲ್ಲ. ಹೊಸ ಗಲ್ಲಿ ಪೂರ ಹೊಸರ ಗಲ್ಲಿ ಹುಡುಗ ಬಾಹುಬಲಿ ಯಾವ ವಿಚಾರ ಅದು ಕೇಳೋದ್ರಾಗ ನಾನೇ ಜೇಸಿ ತಾನೇ ಕೇಳಿದ ನಮ್ಮ ಮತ್ತೆ ಅವನೇ ಕೇಳೋಲ್ಲ. ಈಗ ನಾಳೆ ಅಧಿಕಾರಿಗಳು ಆನ್ಲೈನ್ ಸಫರ್ ಆಗೋಲ್ಲ, ಅಧಿಕಾರಿಗಳು ಸಫರ್ ಆಗ್ತಾನೆ, ಅವನೇನು ಸಿಗೋಲ್ಲ. ಇಷ್ಟ ಇಲ್ಲ ಏನು ಮಾಡಿದ್ರೆ
ಆಫೀಸಲ್ಲಿ ತೆಗೆಯೋಲ್ಲ, ಕೊಡೋಕೆ ಅವೆಲ್ಲ ಕೆಳಗಾರ ನಮ್ಮ ಆಫೀಸರು ನಾವು ಅಧಿಕಾರಿಗಳು ಸಿಗ್ತಾರೆ, ಏನು ಮಾಡೋದು ಈಗ 6.5 ಕೋಟಿ ವಸೂಲಿ ಆಗೋದ್ರ ಅಧಿಕಾರಿಗಳ ಮ್ಯಾಗ ಆಗೋದಿಲ್ಲ, ಅವ್ರ ಮ್ಯಾಗ ಆಗೋಲ್ಲ. ಅದು ಬರೋದಿಲ್ಲ, ಅದನ್ನು ಕೆಟ್ಟರು ಇದು ರಸ್ತೆ ಅಲೈನ್ಮೆಂಟೇ ಚೇಂಜ್ ಮಾಡಿದ್ದಾರೆ. ಇದು ನಮ್ದೆಲ್ಲೋ ಏನೋ ಒಳಗಡೆ ಬರಬೇಕಂತ ಅದು ಅಲೈನ್ಮೆಂಟ್ ಚೇಂಜ್ ಆಗಿದೆ. ಇದು ನಮ್ದೆಲ್ಲೂ ಸ್ಪೇಸ್ ಅವರು ಭಾಳಷ್ಟು ಆಗಿದೆ. ನಾವು ಕಟ್ಟ ಏನು ನಡೆದಿದೆ ಒಂದು ಹಂತದಲ್ಲಿ ನಾವು ಆಗಿದೆ, ಅರ್ಧ ಇನ್ನೂ ಅರ್ಧ ಮಾಡಿಲ್ಲ. ಈಗ 30 ವರ್ಷಕ್ಕಿದ್ದು 5 ವರ್ಷಕ್ಕೆ ತಂದಿದ್ದಿಲ್ಲ, 30 ವರ್ಷ ಮಾಡಿದ್ರು ಯಾಕಂತ ತಂದೆ ಅವನು 5 ವರ್ಷಕ್ಕೆ ತಂದಿದ್ವಿ. ಇನ್ನು ಎನ್ಕ್ವೈರಿ ನಡ್ತಾ ಇದೆ, ಅವರು ಎಷ್ಟು ಮಟ್ಟಿಗೆ ಕಂಡೀಷನ್ ಆರ್ಥಿಕವಾಗಿ ದುರ್ಬಲರಿದ್ದಾರೆ. ಇವ್ರು ಯಾರೂ ಆರ್ಥಿಕವಾಗಿ ದುರ್ಬಲರಿಲ್ಲ. ಕೇಂದ್ರಕ್ಕೆ ಕರಿಬೇಕಾದ್ರೆ ಯಾವುದೋ ಒಂದು ಸಣ್ಣ ಪೇಪರ್ನಲ್ಲಿ ಕರೀತಾರೆ. ಇಲ್ಲ ನೆಕ್ಸ್ಟ್ ಸ್ಟೆಪ್ ನೋಡ್ತಾ ಇದ್ದೀವಿ. ನಾವು ಮಾಡಲೇಬೇಕು ನಾವು ಸರ್ಕಾರ ಮಟ್ಟದಲ್ಲಿ UD ಮಟ್ಟ ಹೋಗ್ಬೇಕು, ಅಪ್ಡೇಟ್ ಮಾಡಬೇಕು. ಯಾರಿದ್ರು ಅವಾಗ, ಯಾರು ಹೇಳಿದ್ರೆ ಮಾಡಿದ್ರು, ಬೇರೆ ಆಗಲೇಬೇಕಲ್ಲ. ಯಾವುದು ಎಂತ ನಮ್ಮ ಡಿಪಾರ್ಟ್ಮೆಂಟ್, ಆ ಡಿಪಾರ್ಟ್ಮೆಂಟ್ನಾಗ ಮಾಡ್ತೀವಿ. ಯಾಕಂದ್ರೆ ಅವಾಗ ಯಾರಿಗೂ ಅಚ್ಚುಕಟ್ಟು ಇಲ್ದ ರಸ್ತೆ ಹೆಂಗೆ ಮಾಡಿದ್ರಿ ಪಿಡಿಪಿ ರೋಡ್ ಇದೆಯಲ್ಲ, ಪಿಡಿಪಿ ರೋಡ್ ಇದೆಯಲ್ಲ ನಾ ಮಾಡಿ ಅಧಿಕಾರಿಗಳು ಲೇಔಟ್ ಮಾಡಕ್ಕೆ ಅನುಮತಿ ಕೊಟ್ಟಿದ್ದಾರೆ. ಯಾವುದು ಕೂಡ ಲೇಔಟ್ ಸ್ಯಾಂಕ್ಷನ್ ಆಗಿದೆ ಇದ್ದಾಗ ಕೂಡ ಕಮಿಷನರ್ ಅವಾಗ ಪಿಡಿಪಿ ರೋಡ್ ಮೇಲೆ ಲೇಔಟ್ ಮಾಡಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಇದನ್ನ ಡೈವರ್ಟ್ ಮಾಡಿದ್ದಾರೆ. ನೋಡಿ ಚೆಕ್ ಮಾಡಿ ಪಿಡಿಪಿನ ರೋಡ್ ಇದೆ, ಪಿಡಿಪಿ ರೋಡ್ ಇದೆ. ಇನ್ನೊಂದು 1 ಎಕರೆ ಕೂಡ ಮತ್ತೊಂದು ದೊಡ್ಡದಾಗಿ ರಿಪೋರ್ಟ್ ಮಾಡೋದು ಸರ್ಕಾರಕ್ಕೆ ದೊಡ್ಡ ಅಮೌಂಟ್. ಸರ್ಕಾರಿ ಜಾಗವನ್ನು ಖಾಸಗಿಯವ್ರ ಹೆಸರಲ್ಲಿ ಮಾಡಿ ಅವ್ರಿಗೆ ದುಡ್ಡು ಅವ್ರು ಕ್ಲಿಯರ್ ಮಾಡಿದ್ರೆ ಅದೊಂದು ಇದೆ. ನಮ್ಮ ಕಾರ್ಪೊರೇಷನಲ್ಲಿ ಇದೆ. ಅದು ಎಕ್ಸಸ್ ಲ್ಯಾಂಡನ್ನು ವರ್ಷದಿಂದ ಅಡಿಟ್ ಮಾಡ್ಕೊಂಡು ಬಂದಿದ್ದಾರೆ, ಅದೊಂದು ಇಶ್ಯೂ ಇದೆ. ಆಮೇಲೆ ಇದೊಂದು ಪಟವರ್ಧನ ಜಾಗದೊಂದು ಇಶ್ಯೂ ಇದೆ. ಈಗ ಪಟವರ್ಧನ ಜಾಗ ಕಸ ಹೋಗಲಿಕ್ಕೆ ಮುಂಚೆದ ಸರ್ಕಾರ ಅದನ್ನು ಉಪಯೋಗ ಮಾಡ್ತಾ ಇತ್ತು. ಈಗ ಅದನ್ನು ಇಲ್ಲ ಇವರು ಮತ್ತೆ ಅವರ ಖಾಸಗಿ ಅವರಿಂದ ಅರ್ಜಿ ಕೊಡಿಸಿ ನಮ್ಮ ಲ್ಯಾಂಡ್ ಸರ್ಕಾರದ ನಮಗೆ ಕ್ಲೇಮ್ ಕೊಡಬೇಕಂತ ದೊಡ್ಡ ಮೊತ್ತದನ್ನು ಅರ್ಜಿ ಕೊಡ್ತಾರ ಮಾಲಕರ ಕಡೆಯಿಂದ. ಅದು ರೆಕಮೆಂಡ್ ಆಗಿ ಸರ್ಕಾರಕ್ಕೆ ಹೋಗಿ ದುಡ್ಡು ಕೊಡಬೇಕಂತ. ಯಾವುದೇ ಕ್ಯಾನ್ಸಲ್ ಆದ್ರೆ ಅದಿಲ್ಲ, ಕ್ಯಾನ್ಸಲ್ ಆಗಿದೆ, ಹೋಗಿಲ್ಲ. ಪ್ರಪೋಸಲ್ ಹೋಗಿದ್ರೆ ಅದು ಸರ್ಕಾರ ಒಪ್ಪಿಲ್ಲ, ರಿಜೆಕ್ಟ್ ಮಾಡಿದ್ದಾರೆ. ಇವಾಗೆಲ್ಲ ಎನ್ಕ್ವೈರಿ ಮಾಡಿದ್ದಾರೆ, ಎನ್ಕ್ವೈರಿ ಮಾಡಿ ಕಳಿಸಿದ್ದಾರೆ. ಅದು ಮಾಡ್ಲಿಕ್ಕೆ ಬರಲ್ಲ ಅಂತ ತೀರ್ಮಾನಕ್ಕೆ ಬಂದಿದ್ದಾರೆ. ಮ್ಯಾನ್ಯುವಲಿ ಆ್ಯಕ್ಷನ್ ಮಾಡಲಿಕ್ಕೆ ಆಗಬೇಕಲ್ಲ. ಎಲ್ಲ ಗೌರ್ಮೆಂಟಾಗಿ ಹಿಂಗೆಲ್ಲ ಈಗೆಲ್ಲ ಸ್ಲೋ ಆಗಿ ಹೋಗ್ತಿರ್ತದೆ. ಸೊ ಅದರ ವರದಿಯಲ್ಲಿ ಅದು ಮಾಡಕ್ಕೆ ಮ್ಯಾನ್ಯುವಲ್ ಆಗಿ ಮಾಡಕ್ಕೆ ಬರಲ್ಲ ಅಂತ ಅವರು ರಿಪೋರ್ಟ್ ಕೊಟ್ಟಿದ್ದಾರೆ. ನಮ್ಮ ಅಧಿಕಾರಿಗಳು ಬರಬೇಕಲ್ಲ ಅಲ್ಲಿ. ಅದೇ ಅದು ಕೋರ್ಟ್ನಲ್ಲಿ ಹೋಗಿದೆ. ಹಿಂದೆ ಹೇಳುವ ರಾಣಿ ಚೆನ್ನಮ್ಮ ಕೋರ್ಟ್ನಲ್ಲಿ ಹೋಗಿದೆ, ಅವರ ಆಸ್ತಿ ಸೀಸ್ ಮಾಡಿದ್ದಾರೆ. ಈಗ ಅದರಿಂದ RBIದು ನಾರ್ಮ್ಸ್ ಇದೆ. ಹೀಗಾಗಿ ನಮ್ಮ ಸರ್ಕಾರ ಕೈಯಲ್ಲಿ ಅದನ್ನು ನಮ್ಮ ತನಿಖೆ ಮಾಡಿ ಬಹುಶಃ ನಾವು ಒಪ್ತೀವಿ. ಮುಂದೆ ಅದರಂತೆ ಕಾನೂನು ಇದೆ, ಅಲ್ಲಿ ಅದಕ್ಕೆ ನ್ಯಾಯಾಲಯದಿಂದ ಅದಕ್ಕೆ ಪರಿಹಾರ ಕಂಡುಕೊಳ್ಳಬೇಕು. ನಮ್ಮಂತಲ್ಲಿ ನಾವು ಹೇಳಿದ್ರು ಒಳ್ಳೆಯ ಎನ್ಕ್ವೈರಿ ಮಾಡಿ ಜಾಸ್ತಿ ಹಾಕಿದ್ದಾರೆ. ಇನ್ನೇನಿದ್ರು ಕೋರ್ಟ್ ಅವ್ರಿಗೆ ನ್ಯಾಯ ಕೊಡ್ತದೆ. ಈಗ ಒಂದು ಪಾಟೀಲ್ ಅವರು ಖರ್ಗೆ ಅವರ ವಿರುದ್ಧ ಕೂಡ ಈಗ ರಾಜ್ಯಪಾಲರು ಕೊಡ್ಬೋದು ಅನ್ನುವಂಥ ಚರ್ಚೆ ಕೂಡ ಇದೆ. ಸೊ ಯಾರೆಲ್ಲ CM ರೇಸ್ನಲ್ಲಿ ಇದ್ದಾರಲ್ಲ ಅವರಿಗೆಲ್ಲ ಅದೆಲ್ಲ ಏನು ನೋಡಿ ಎನ್ಕ್ವೈರಿ ಮಾಡಲಿಕ್ಕೆ ಯಾರು ಬೇಡ ಮಾಡಲೇಬೇಕು ಆರೋಪ ಬಂದಾಗ.
ಮಾಡ್ಲಿಕ್ಕೆ ಯಾರು ಕೂಡ ತಗೊಳ್ಳಲ್ಲ, ಮಾಡಲಿ ಇಂಥ ಒಂದು ಅಧಿಕೃತ ರೀತಿಯಲ್ಲಿ ಅವಲಂಬಿಸಿರ್ತಕ್ಕಂಥ ವಿಚಾರದಲ್ಲಿ ಹೈಕಮಾಂಡ್ ಬಗ್ಗೆ ಇಲ್ಲ ಬೈಸಿದ ಪ್ರಶ್ನೆಯಲ್ಲಿ ಈಗ ಇನ್ನೇನು ಇರೋದೇ ಇಲ್ಲ, ಏನು ಬರ್ತಾರೆ ಬೈಸಿದ ಪ್ರಶ್ನೆಯಲ್ಲಿ ರಾಜ್ಯ ರಾಜಕಾರಣದ ಏನು ಬೇಕಾದಾಗ್ಬೋದು ಅನ್ನುವಂಥದ್ದು ಕೂಡ ಚರ್ಚೆ, ರಾಜಕೀಯ ವಲಯದಲ್ಲಿ ಚರ್ಚೆ ನಡೆದಿದೆ. ನಮ್ಮ ವಲಯದಲ್ಲಿ ಇಲ್ಲ, ಅವರೇ ಮುಂದುವರಿತಾರೆ ತಪ್ಪೇ ಇಲ್ಲ ನಮ್ಮ ವಲಯದಲ್ಲಿ. ಅದು ಪ್ರಶ್ನೆ ಬರೋದಿಲ್ಲ, ಅವರೇ ಇರ್ತಾರೆ ಮುಂದುವರಿತಾರೆ. ಅದನ್ನು ಯುವತಿಯಲ್ಲಿ ಪ್ರಶ್ನೆ ಸಿಗುತ್ತೆ. ಮತ್ತೆ ಬೈಸಿದ್ರೆ ಸಿದ್ದರಾಮಯ್ಯ ಮುಂದುವರಿಬೇಕಂತ ಬಯಸಿದ್ದೆ ಅಷ್ಟೇ. ಸಿದ್ದರಾಮಯ್ಯನವರು ಬಯಸಿದ್ರೆ ಅಷ್ಟೇನು ಒಂದೇ ಇದೆ ಅಂತ ಸತೀಶ್ ಜಾರಕಿಹೊಳಿ ಅನ್ನುವಂಥ ಅಷ್ಟನ್ನು ಸಿದ್ದರಾಮಯ್ಯನವರಂತೆ ಒಂದೇ ಅಷ್ಟನ್ನು ಇಲ್ಲ, ಅವ್ರು ಇಳಿದಿಲ್ಲ, ಇಳಿದ್ಮ್ಯಾಗ ಅದು ಇಳಿದಿಲ್ಲ, ಅವರು ಮುಂದುವರಿತಾರೆ. ಅವಕಾಶ ಕೊಟ್ಟಿದ್ರೆ ಅವರೇ ಮಾಡ್ತಾರೆ, ಅವರೇ ಅದು ಬೇರೆ ವಿಷಯ, ಅದಕ್ಕೆ ಬೇರೆ ಮಾನದಂಡ ಇದೆ, ಅದು ಬೇರೆ ವಿಷಯ. ಇಲ್ಲಿ ಬರಲ್ಲ, ಈಗ ಅವರೇ ಹೇಳ್ತಾರೆ ಸಬ್ಜೆಕ್ಟ್ ಬಂದು ಆಮೇಲೆ ಮಾಡೋದು. ಇದಾದ್ಮೇಲೆ ಏನಾದರೂ ನೀವೇನಾದರೂ ಮಾತಾಡಿದ್ರೆ ಅಥವಾ ಹೋಗ್ತಾ ಇದ್ದಾರೆ ನಾಳೆ ಎಲ್ಲ ರಾತ್ರಿ ಸಾಯಂಕಾಲ ಹೋಗ್ತೀವಿ. ನಾಳೆ ಸೈಕಲ್ ಹೋಗ್ತೀವಿ. ಮತ್ತು ಯಾವುದೋ ಬೆಂಗಳೂರಿಗೆ ಪುಲಾವ್ ಅಷ್ಟೇ. ನಾಯಕರು ಕೂಡ ಸಾಕಷ್ಟು ಬಟ್ ಅವ್ರ ಮೇಲೆ ಎಲ್ಲ ರಾಜ್ಯಾದ್ಯಂತ ಅವ್ರು ಬಾಣೆ ಮಾಡ್ತಾರೆ, ಮಾಡ್ಲಿಕ್ಕೆ ಏನು ಅವ್ರೇನು ಮಾಡ್ತಾರೆ ಅವ್ರು ಮಾಡಿದ ತಕ್ಷಣ ನಾವು ರಾಜೀನಾಮೆ ಕೊಡಬೇಕಂತ ಏನೂ ಇಲ್ಲ. ಬೇರೆ ಮಾಡೋದು ಪ್ರಶ್ನೆ ಬರೋದಿಲ್ಲ, ಅವರೇ ಇರ್ತಾರೆ, ಅವರೇ ಮುಂದೆ ಇರ್ತಾರೆ. ಅದು ಮುಂದೆ ಅವ್ರ ಕೆಳಗೆ ಪ್ರಶ್ನೆ ಇಲ್ಲ, ಸೇಮ್ ಅವರೇ ಮದುವೆಯಾಗಿ ಸಿದ್ದರಾಮಯ್ಯವರು ಇರ್ತಾರೆ. ಕಣ್ಣಿಗೆ ಕಾಣ್ತಾ ಇದೆ ಅಲ್ಲ, ಎಲ್ಲರೂ ಪ್ರತಿಯೊಂದು ಮಾಹಿತಿ ಕೇಳೋದು ಈ ಥರ. ಈ ಹಿಂದಿನ ರಾಜ್ಯಪಾಲ ಈ ರೀತಿ ಯಾರು ಕೂಡ ಇಷ್ಟು ಸರ್ಕಾರದ ಆಡಳಿತದಲ್ಲಿ ಯಾರು ಕೂಡ ಅವರ ದಿನನಿತ್ಯ ಆಡಳಿತದಲ್ಲಿ ಇದು ಬೇಕು ಅದು ಬೇಕು ಅನ್ನೋ ಕೇಳೋದು ಮಾಡಲಿ. ಅವ್ರ ಅರ್ಜಿ ಬರ್ತಾ ಇರ್ತಾ ಓಕೆ, ಮೂಡ ಇರ್ತಾ ಓಕೆ, ಹೋಯ್ತು ಅನುಮತಿ ಕೊಟ್ಟು ಪ್ರತಿ ದಿವಸ ಹಿಂಗೆ ಏನಾಯ್ತು ಅದು ಕೇಳೋದು ಸರಿಯಾದ ಕ್ರಮ ಅಲ್ಲ ಅದು. ಏನು ಇಶ್ಯೂ ಆಗ್ತದೆ, ಅಲ್ಲಿ ಇಲೆಕ್ಷನ್ ಆಗುತ್ತೆ, ಅಲ್ಲಿ ಏನು ತಗೊಳ್ಳೋದಿಲ್ಲ. ಕರಪ್ಷನ್ ಅಲ್ಲ, ಇದು ಕರಪ್ಷನ್ ಅಲ್ಲ. ಹಿಂದೆ ಇವರೇ ಪ್ರಧಾನಮಂತ್ರಿಗಳು ಭಾಷಣ ಮಾಡಿದರು, ಅದನ್ನೇ ಅವ್ರ ಪಾರ್ಟಿಯಲ್ಲಿ ತೊಗೊಂಡಂಥ ಭಾಳ ಸುಧಾರಣೆ ನಾವು. ಇವರು ಕರಪ್ಟು ಹಂಗೆ ಹಿಂಗೆ ಹೇಳಿದ್ರು. ನೆಕ್ಸ್ಟ್ ಅವ್ರ ಮೊದಲಲ್ಲೇ ಕೂತು ಅವರು ಭಾಷಣ ಮಾಡಿದ್ದಾರೆ. ಇದೇ ಸೇಮ್ ಇದೇ ಪ್ರಧಾನಮಂತ್ರಿಗಳು ಭಾಷಣ ಮಾಡಿದ್ದು ಹಿಂದಿನ ಲೋಕಸಭಾ ಚುನಾವಣೆಯಲ್ಲಿ ಈ ರಾಜ್ಯದ ಅತ್ಯಂತ ಭ್ರಷ್ಟ ಅಂತ ಹೇಳಿದವರು ನೆಕ್ಸ್ಟ್ ಅವ್ರ ಪಾರ್ಟಿ ಸೇರಿದಾಗ ಅವ್ರ ಜೊತೆನೇ ಅದಾರ ಅವರು. ಈಗ ಹೈಕಮಾಂಡ್ ಅವ್ರು ಇರಬೇಕಂತ ಸೇರಿಸಿ ಉದ್ದೇಶ, ಅವ್ರು ಮುಂದುವರಿಬೇಕು, ಕಾನೂನು ಹೋರಾಟ ಮಾಡಬೇಕಂತ ಹೇಳೋದಕ್ಕೆ ಸೇರಿಸಿ. ಎಲ್ಲರೂ ಗಟ್ಟಿಯಾಗಿ ಈಗಾಗಲೇ ಇದ್ದೀರಿ, ಮತ್ತೆ ಹೇಳ್ತೀವಿ. ಹೈಕೋರ್ಟ್ ರಾಜಕೀಯ ಸಾಕಷ್ಟು ಆರಂಭ ಆಗಿದೆ. ಇಲ್ಲ, ಅದು ಪ್ರಶ್ನೆ ಅಲ್ಲ, ರಾಜೀನಾಮೆ ಕೊಡುವಂಥ ಪ್ರಶ್ನೆ ಈಗ ಉದ್ಭವಿಸೋದಿಲ್ಲ, ಅವರೇ ಇರ್ತಾರ, ಆ ಪ್ರಶ್ನೆ ಬರುತ್ತೆ. ಅಲ್ಲ, ಅವ್ರು ಮಾಡಲ್ಲ, ಎಜುಕೇಟರ್ ಮಾಡ್ತಾರೆ, ಮತ್ತು ಅವ್ರು ಮಾಡ್ತಾರೆ. BJP ಹೋಲ್ ಎಲ್ಲಾನು ಬಲ್ಕಾಗಿ ಡಿಮಾಂಡ್ ಇದ್ದೇ ಇರ್ತಾರೆ ಅವರು. ಆಯ್ಕೆ ಮಾಡಲಿಕ್ಕೆಲ್ಲ ಅವ್ರ ಮೇಲೆ ವಿಶ್ವಾಸ ಇಡಲಿಕ್ಕೆ, CM ಮೇಲೆ ವಿಶ್ವಾಸ ವ್ಯಕ್ತ ಮಾಡಲಿಕ್ಕೆ ಸಭೆ. ಇಂಥ ಪ್ರಕರಣಗಳು ರಾಜ್ಯದಾಗ ಅದನ್ನು ಕೂಡ ಸಾಕಷ್ಟು ಲೈಂಗಿಕ ಹೊಣೆ ಹೊತ್ತು ರಾಜ್ಯದ ಸಿಕ್ಕಂಥ ಉದಾಹರಣೆಗಳು.
ಈ ಪ್ರಕರಣದಲ್ಲಿ ಅನ್ವಯ ಆಗಲ್ವಾ? ನಮಗೆ ಅನುಕೂಲ ಆಗೋ ಅವಶ್ಯಕತೆ ಇಲ್ಲ. ಎನ್ಕ್ವೈರಿ ಆಗಲ್ಲ ಆಗ್ತದೆ. ಎನ್ಕ್ವೈರಿ ಆಗ್ಲಿಕ್ಕೆ ನಾವೇನು ಬೇಡ ಅಂತ ಹೇಳ್ತಾ ಇಲ್ಲ. ಎನ್ಕ್ವೈರಿ ಆಗಲಿ. ಎನ್ಕ್ವೈರಿ ತಪ್ಪಿಸಿದ್ರೆ ನೋಡೋಣ. ಅಲ್ಲಿವರೆಗೆ ಇನ್ನೂ ಏನೂ ಆಗಿಲ್ಲ. ಬರೀ ತನಿಖೆ ಆದೇಶ ಆದಮೇಲೆ ಹಾಗೆ ನಮ್ಮ ಕೊಡೋದು ಸರಿಯಲ್ಲ. ಆಗಲಿ. ಕಾನೂನು ಅವಕಾಶ ಇದೆ. ಇದೆಲ್ಲ ಈಗ 8 ಮಂದಿ ಮೇಲೆ 500 ಮಂದಿ ಮೇಲೆ ಕೇಳ್ತಾವ. ಭಾರತ ದೇಶದಲ್ಲಿ ಒಂದು 25 ಮಂದಿ ಕೇಂದ್ರ ಸಚಿವರ ಮೇಲೆ ಇದೆ. 25 ಒಂದು 300-400 ಸ್ಟೇಟ್ ಮಂತ್ರಿಗಳ ಮೇಲೆ ಅದಾವ. ಭ್ರಷ್ಟಾಚಾರ, ಬೇರೆ ಬೇರೆ ಇಂಥ ಆರೋಪಗಳು, ಲ್ಯಾಂಡು, ಮಾನಹಾನಿ ಕಟ್ಲೆ, ಬೇರೆ ಬೇರೆ ಎಲ್ಲ ರೀತಿ ಕೇಸ್ ನಡೀತಾ ನಮ್ಮ ಪ್ರಧಾನಮಂತ್ರಿಯಾಗಿ ಮುಂದುವರಿಸಿದ್ದಾರೆ. ಇಲ್ಲೇ ಸ್ಪೆಷಲ್ ಈ ಬೆಳವಣಿಗೆಯಿಂದ ಸರ್ಕಾರ ಸೇರ್ತಿದ್ದೇವೆ. ಸರ್ಕಾರಕ್ಕೆ ಏನಾಗಲ್ಲ. ಸರ್ಕಾರಕ್ಕೆ ಸರ್ಕಾರ ಸೇರ್ತಿದೆ. ಆ ಕೇಸ್ಗೂ ಅದಕ್ಕೂ ಇದಕ್ಕೂ ವ್ಯತ್ಯಾಸ ಇದೆ. ಅದಕ್ಕೂ ಹೋಲಿಸ್ಲಿಕ್ಕಾಗಲ್ಲ. ಅದು ಡಿಫ್ರೆಂಟ್ ಕೇಸ್. ಇದು ಡಿಫ್ರೆಂಟ್ ಕೇಸ್. ಅದು ಫೈನಾನ್ಸಿಯಲಿ ಅವ್ಯವಹಾರಾಗಿದ್ದು ಆಗಿದೆ. ಯಾಕಂದರೆ ನಮ್ಮ ಸರ್ಕಾರದಿಂದ ಬೇರೆ ಖಾಸಗಿಯವ್ರಿಗೆ ಹೋಗಿದೆ. ಇಲ್ಲಿ ಬೇರೆ ಕೇಸು. ಇಲ್ಲಿ ಯಾವುದೇ ಹಣದ ದುರುಪಯೋಗ, ಅಧಿಕಾರ ದುರುಪಯೋಗ ಬಂದು ಮಾತ್ರ ಇಲ್ಲಿ ಬಂದಿರೋದು ಅಷ್ಟೇ. ಎಲ್ಲರೂ ಇದ್ದಾರೆ. ನಮ್ಮದೇ ಇಲ್ಲಿ ಮಂತ್ರಿಗಳು, ಇಲ್ಲಿ ಶಾಸಕರು, ಇಲ್ಲಿ ಕಾರ್ಯಕರ್ತರು. ಸಿದ್ದರಾಮಯ್ಯ ಪರವಾಗಿ ಇಂದು ಕೂಡ ನಿಂತಿದ್ದೀವಿ, ಇವತ್ತು ಕೂಡ ನಿಂತಿದ್ದೀವಿ. ಎಲ್ಲೋ ಸರ್ಕಾರವನ್ನು ಸ್ಥಿರಗೊಳಿಸಲಿಕ್ಕೆ ಏನಾದರೂ ಅದು ನಡೀತಾನೆ ಇರಲಿಲ್ಲ. ಅದು ನಮ್ಮ ಸರ್ಕಾರ ಬಂದಾಗಿಂದ ನಡೀತಾನೆ ಇದೆ. ಮುಂದೆ ಕೂಡ ಈ ಥರ ನಡೀತಾನೆ ಇದೆ. ಸಿದ್ದರಾಮಯ್ಯ ಯಾವುದೇ ಪಾರ್ಟಿಗಳ ಹೈಕಮಾಂಡ್ ಒತ್ತಡದಿಂದ ಒತ್ತಡ ಇಲ್ಲೇ ಇಲ್ಲ. ಅವರೇ ಮುಂದುವರಿಬೇಕು. ಅದೇ ನಮ್ಮ ಒತ್ತಡ. ಬಂದಿದ್ದಾರೆ. ಮುಖ್ಯಮಂತ್ರಿಗಳ ತನಿಖೆಗೆ ಮುಂದುವರ್ಸ್ಬೇಕಂತ ಹೇಳಿದ್ದಾರೆ. ರಾಜ್ಯಪಾಲ ಏನು ತನಿಖೆಗೆ ಆದೇಶ ಮಾಡಿದ್ರು, ಅದನ್ನು ಕೋರ್ಟ್ ಮುಂದುವರ್ಸಿ ಹೇಳಿದ್ದಾರೆ. ಇವರು ಮುಂದುವರಲಿಕ್ಕೆ ಯಾರಿಗೂ ತಕರಾರಿಲ್ಲ. ಯಾಕಂದರೆ ಎನ್ಕ್ವೈರಿ ಆಗಬೇಕಂತ ಕೋರ್ಟ್ ಇದೆ. ಎಲ್ಲರೂ ಆಗಬೇಕಂತ ಕೂಡ ಬಯಸ್ತಾರೆ. ಆ ಬಂದಿನ ಪ್ರಶ್ನೆ ಇಲ್ಲ. ತನಿಖೆ ಆಗಬೇಕು, ಅದು ಸಾಬೀತಾಗಬೇಕು. ಎರಡನೇ ಸ್ಟೆಪ್ ತನಿಖೆ ಆದ ತಕ್ಷಣ ಮುಖ್ಯಮಂತ್ರಿಗಳ ಎಲ್ಲ ಜವಾಬ್ದಾರಿ ಆಗೋದಿಲ್ಲ. ಅದು ಯಾವ ರೀತಿ ತನಿಖೆ ಆಗುತ್ತೆ, ಡಿಪೆಂಡ್ ಆಗುತ್ತೆ. ಸೊ ಅಂತಿಮವಾಗಿ ಅದರಲ್ಲಿ ಯಾರ್ಯಾರು ಭಾಗಿಯಾಗಿದ್ದು ಆದಮೇಲೆ ಎರಡನೇ ಸ್ಟೆಪ್ ಅಂತೀವಿ. ಎರಡನೇ ಸ್ಟೆಪ್ ಅಂದರೆ ತನಿಖೆ ಆದೇಶ ಮಾಡಿದ್ರೆ ಅಷ್ಟೇ. ಸಂಪೂರ್ಣಗೊಂಡು ಅಂತಿಮವಾಗಿ ಇಂಥವ್ರು ಅದಕ್ಕೆ ಭಾಗಿಯಾಗಿದ್ದಾರೆ ಇವರೇ ಅಂದಾಗ ಅದು ಮುಂದೆ ಎರಡನೇ ಸ್ಟೆಪ್, ಎರಡನೇ ಚರ್ಚೆ. ಅವಾಗ ಮತ್ತೊಂದು ಪ್ರಾಸಿಕ್ಯೂಷನು ಅನುಮತಿ ಪಡಿಬೇಕಾಗ್ತದೆ. ಇನ್ನು ಕಾನೂನು ಹೋರಾಟ ಇದೆ. ಇವತ್ತಿಗೇನು ಈಗಲೇ ಭಾಳ ದೊಡ್ಡದಾಗಿ ಕಾನೂನು ಹೋರಾಟ ಇದೆ. ಮತ್ತು ಇದನ್ನು ಅಪೀಲ್ ಮಾಡಲಿಕ್ಕೆ ಅವಕಾಶ ಕೂಡ ಇದೆ. ಸುಪ್ರೀಂ ಕೋರ್ಟ್ಗೆ ಮಾಡ್ಬೋದು ಅಥವಾ ಡಿವಿಷನ್ ಬೆಂಚ್ಗೆ ಮಾಡ್ಬೋದು. ಸೊ ಮುಖ್ಯಮಂತ್ರಿ ಯಾವ ರೀತಿ ತೀರ್ಮಾನ ತಗೋತಾರೆ ನೋಡಬೇಕಾಗಿ 3 ಆಪ್ಷನ್ ಇದೆ. ಇಲ್ಲ ತನಿಖೆ ಆಗಬೇಕಂದ್ರೆ ಆಗಬೇಕು, ಅದೇ ನಿಲ್ಲಿಸಲಿಕ್ಕಾಗಲ್ಲ. ಅಥವಾ ಇಲ್ಲ ಸುಪ್ರೀಂ ಕೋರ್ಟ್ ಹೋಗಿ ಇದ್ರ ಬಗ್ಗೆ ನ್ಯಾಯ ಪಡಬೇಕಂತ 2 ಆಪ್ಷನ್ ಇದೆ. ಇಲ್ಲ ನೋಡ್ಕೊಂಡು ಅಂತಿಮವಾಗಿ ಅವ್ರ ತೀರ್ಮಾನ ತಿಳಿತಾರೆ. ಇಲ್ಲ, ನಾವು ಮುಂಚೆನೇ ಹೇಳಿದ್ದೀವಿ. ಒಂದು ವೇಳೆ ತನಿಖೆ ಮುಂದುವರೆದು ಕೂಡ CM ಆಗಿ ಅವ್ರು ಮುಂದುವರಿತಾರೆ. ಸೊ ಅದರಲ್ಲೇನು ಬಿಟ್ಬಿಡುವಂಥ ಪ್ರಶ್ನೆ ಬರೋದಿಲ್ಲ. ಒಂದು ಕಡೆ ತನಿಖೆ ನಡೀತೈತೆ ರೀ, ಒಂದು ಕಡೆ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಷ್ಟೇ. ಅದರಲ್ಲಿ ಭಾಳ ದೊಡ್ಡದಾಗಿ ವ್ಯಾಖ್ಯಾನ ಮಾಡೋದು ಅವಶ್ಯಕತೆ ಇಲ್ಲ ಅಂತ ನಮ್ಮ ಭಾವನೆ. ಅಲ್ಲ, ತನಿಖೆ ಮೇಲೆ ಪ್ರಭಾವ ಕೂಡ ಆಗ್ಬೋದು. ಯಾವುದೇ ಇಲ್ಲ, ಈಗಾಗಲೇ ಎಲ್ಲರೂ ಅವ್ರ ಜೊತೆ ಇದ್ದೀವಿ. ಹೈಕಮಾಂಡ್ ಕೂಡ ಅವ್ರ ಜೊತೆ ಇದೆ. ಕಾನೂನು ಏನೇ ತೀರ್ಪು ಬಂದರೂ ಕೂಡ
ರೆಡಿ ಇರ್ತೇವೆ ಕುಮಾರ್ ಕೂಡ ಹೇಳಿದೆವು, ನಾವು ಕೂಡ ಹೇಳಿದ್ವಿ, ಬಂದಿದೆ ಈ ಕಡೆಯಿಂದ ಬರ್ಬೋದು, ಆ ಕಡೆಯಿಂದ ಬರ್ಬೋದು, ನಿಮ್ಮ ಜೊತೆ ಇರ್ತೇವೆ ಅಂತ ಅವರು ಹೇಳಿದ್ದಾರೆ, ನಾವು ಹೇಳಿದ್ವಿ. ಈಗಲೂ ಕೂಡ ಅದನ್ನು ನಂಬ್ತಾ ನೈತಿಕತೆ ನೋಡೋಣ, ಬಂದಾಗ ನೋಡೋಣ. ಈಗ ನೈತಿಕತೆ ನನಗೆ ಅರ್ಥ ಇಲ್ಲ. ಅಲ್ಲ, ಈಗ ಒಂದು ತನಿಖಾ ಇದರಲ್ಲಿ ಒಬ್ಬರು ಸಿಎಂ ಆಗಿದ್ದವರು ಪ್ರಭಾವ ಕೂಡ ಬೀರ್ಬೋದು ಅನ್ನುವಂಥದ್ದು ಇದೆ. ಅದು ಬೀರದಾಗ ಅವ್ರು ಆರೋಪ ಮಾಡಲ್ಲ. ಈಗ ಇನ್ನೂ ಬೇರೆ ಸ್ಟಾರ್ಟ್ ಆಗಿಲ್ಲ, ತನಿಖೆ ಇನ್ನೂ ಪ್ರಾರಂಭ ಆಗಿಲ್ಲ. ಇನ್ನೂ ನಾವು ವೇಗವಾಗಿ ಹೇಳಲಿಕ್ಕಾಗಲ್ಲ. ತನಿಖೆ ಆದಮೇಲೆ ಇದು ಸರಿ ಇಲ್ಲ ಅಂತ ಹೇಳಿಕ್ಕೆ ಅವ್ರಿಗೆ ಅವಕಾಶ ಇದೆ. ದೂರದಾರಿದ್ದಾರೆ. ಎಲ್ಲ ನಾವು ಹಿಂದೆ ಹೇಳಿದಂಗೆ ಸಿ ಎಂ ಅವ್ರ ಜೊತೆ ನಾವೆಲ್ಲ ಇರ್ತೀವಿ, ಕಾನೂನು ಹೋರಾಟ ಮಾಡಿ ಅಂತ ಹೇಳೋಣ.